ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ಭೀಮ ಏವ ಚ ಪೂರ್ಣಪ್ರಜ್ಞಸ್ತ್ರಿತೀಯಸ್ತು ಭಗವತ್ಕಾರ್ಯಸಾಧಕಃ ಆಪಾದಮೌಲಿಪರ್ಯಂತಂ ಆಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ಮುನಿಪುಂಗವಂ. ಇಕ್ಷ್ವಾಕುವಂಶಪ್ರಭವೋ ರಾಮನಾಮ ಜನೈಶ್ರುತಃ ನಿಯತಾತ್ಮ ಮಹಾವೀರ್ಯೋ ಧೃತಿಮಾನ್ ವಶಿ. ಹಾಗೆ ಅಂತ ನಿನ್ನೆ ನೋಡಿದ್ದೀವಿ. ಅದಾದ ಮೇಲೆ ಮುಂದಿನ ಶ್ಲೋಕ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣಃ ವಿಪುಲಾಂಸೋ ಮಹಾಬಾಹು ಕಂಬುಗ್ರೀವೋ ಮಹಾಹನುಃ. ಹಾಗೆ ಅಂತ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ. ಆ ರಾಮಚಂದ್ರ ಅವನು ಹೇಗೆ ಇರ್ತಾನೆ ಹಾಗೆಂಬ ಅದನ್ನು ನಾರದರು ವರ್ಣನೆ ಮಾಡ್ತಾ ಇದ್ದಾರೆ. ಬುದ್ಧಿಮಾನ್ ಅಂದರೆ ಸರ್ವಜ್ಞ ಅಂತ ಅರ್ಥ. ಬುದ್ಧಿಮಾನ್ ಅಂದರೆ ಸರ್ವಜ್ಞ, ಎಲ್ಲವನ್ನೂ ತಿಳಿದವ. ಎಸ್ ಸರ್ವಜ್ಞ ಸ ಸರ್ವವಿತ್ ಅಂತ ವೇದಗಳು ಕೊಂಡಾಡ್ತಾ ಇದೆ ರಾಮದೇವರನ್ನು. ನೀತಿಮಾನ್ ಅಂದರೆ ಮರ್ಯಾದಾವಾನ್, ಮರ್ಯಾದಾ ಪುರುಷೋತ್ತಮ ಅಂತ ಅರ್ಥ. ಅದೆಲ್ಲವೂ ಉಳ್ಳವ ಅಂತ ಅರ್ಥ. ಒಳ್ಳೆ ನೀತಿಯನ್ನು ಬಲ್ಲವನಾಗಿದ್ದ ಅಂತ ಅರ್ಥ. ಬುದ್ಧಿಮಾನ್ ನೀತಿಮಾನ್. ವಾಗ್ಮಿ ಅಂತ ಮುಂದಿನ. ವಾಗ್ಮಿ ಅಂದರೆ ಒಳ್ಳೆ ವಾಕ್ ಸಾಮರ್ಥ್ಯ, ಮಾತನಾಡುವ ಸಾಮರ್ಥ್ಯ ಉಳ್ಳವನಾಗಿದ್ದ ಅಂತ ಅರ್ಥ. ಶ್ರೀಮಾನ್ ಅಂದರೆ ಸಮೃದ್ಧ ಉಭಯ ವಿಭೂತ್ಯೈಶ್ವರ್ಯ. ಒಳ್ಳೆ ಕಾಂತಿಮಂತನಾದ ಸಂಪದ್ಭರಿತನಾದ ವ್ಯಕ್ತಿಯಾಗಿ ಪರಮಾತ್ಮ ಇದ್ದಾನೆ. ಹಾಗೆ ಅಂತ. ಶತ್ರು ನಿಬರ್ಹಣ. ಶತ್ರು ಅಂದರೆ ವಿರೋಧಿಗಳು, ವಿರೋಧಿಗಳನ್ನು ನಾಶಪಡಿಸತಕ್ಕವರು. ಅಂತಹ ಸಾಮರ್ಥ್ಯ ಉಳ್ಳವನಾಗಿದ್ದ ಪರಮಾತ್ಮ. ರಾವಣಾದಿಗಳು ನೋಡ್ತೀವಿ, ಎಷ್ಟೋ ದುಷ್ಟರು ಇದ್ದರು, ಅವರೆಲ್ಲರನ್ನೂ ಕೂಡ ಧ್ವಂಸ ಮಾಡಿದ್ದಾನೆ ರಾಮಚಂದ್ರ. ಶತ್ರು ನಿಬರ್ಹಣ. ವಿಪುಲಾಂಸಃ ಅಂದರೆ ಉನ್ನತ ಸ್ಕಂಧ. ಸ್ಕಂಧ ಅಂದರೆ ಭುಜ, ಭುಜಗಳು ಉನ್ನತವಾಗಿ ಅಂದರೆ ದಷ್ಟಪುಷ್ಟವಾಗಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮಹಾಬಾಹು. ಮಹಾಬಾಹು ಅಂದರೆ ವೃತ್ತ ಪೀವರ ಬಾಹು. ಅವನ ಬಾಹುಗಳು ಹೇಗಿತ್ತು? ವರ್ತುಲಾಕಾರದಲ್ಲಿ ಇತ್ತು ಮತ್ತು ರೌಂಡ್ ಶೇಪಲ್ಲಿ ಇತ್ತು. ಇಲ್ಲ, ಭುಜ ಇಲ್ಲ, ಇಲ್ಲಿಂದ ಇಲ್ಲಿ ತನಕ ಕೈಗಳು. ಬಾಹು ಅಂತ ಹೇಳ್ತಾರಲ್ವ. ಇದು ಸ್ಕಂದ. ಸ್ಕಂದ ಅಂದರೆ ಭುಜ. ಅದು ಕೆಳಗಿರೋದಲ್ಲ ಬಾಹು, ಇದೆಲ್ಲ. ಮಹಾಬಾಹು ವೃತ್ತ ಪೀವರ ಬಾಹು. ಆಜಾನುಬಾಹು ಅಂತ ಹೇಳ್ತಾರೆ ನೋಡಿ. ಮಂಡಿ ಕಾಲು ತನಕ ಕಾಲಿತ್ತಾನೆ ಭಗವಂತ. ಕೈ ನೀಡಿಸಿದ ಅಂದರೆ ಮಂಡಿ ಅಷ್ಟು ಬಾಹು ಬರ್ತಾ ಇತ್ತು ಅಂತ ಅರ್ಥ. ಅದನ್ನೇ ಮಹಾಹನುಹು ಅಂದರೆ ಮಹತ್ಯೌ ಹನು ಯಸ್ಯ ಅಸೌ. ಮಹತ್ಯೌ ಹನು ಅಂದರೆ ಈ ದವಡೆ ಭಾಗ ಅದನ್ನೆಲ್ಲ ಚೆನ್ನಾಗಿ ಪುಷ್ಟವಾಗಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮಹಾಹನು ಕಪೋಲ ಉಪರಿ ಭಾಗ ಅಂತ ಅರ್ಥ. ಅದು ತುಂಬ ಪುಷ್ಟವಾಗಿ ಇತ್ತು ಅಂತ. ಮಹೋರಸ್ಕಃ. ಮಹೋರಸ್ಕಃ ವಿಶಾಲವಾದ ಎದೆ ಭಾಗ. ರಾಮನ ಎದೆ ವಿಶಾಲವಾಗಿ ಇತ್ತು ಅಂತ. ಇದರ ಲಕ್ಷಣಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರಿಗೆ ಹೇಗಿರಬೇಕು ಹಾಗೆ ಅಂತ ಹೇಳ್ತಾರೆ. ಮಹೋರಸ್ಕಃ ಹಾಗೆ.
ಪೀನವಕ್ಷ. ಪೀನವಕ್ಷ ಅಂದರೆ ವಕ್ಷಸ್ಥಲ. ವಕ್ಷಸ್ಥಲ ಶ್ರೀವತ್ಸ ಚಿಹ್ನೆ ಇರತಕ್ಕದ್ದು, ಅದು ಕೂಡ ಪೀನವಾಗಿ ದಷ್ಟಪುಷ್ಟವಾಗಿ ಇತ್ತು. ಅರೀನ್ ದಮಯತಿ ನಿವರ್ತಯತಿ ಇತಿ ಅರಿಂದಮಃ. ಶತ್ರುಗಳನ್ನು ದಮನ ಮಾಡತಕ್ಕವನು, ನಿಗ್ರಹ ಮಾಡತಕ್ಕವನು ಅಂಥವನಾಗಿದ್ದಾನೆ. ಅದರಿಂದ ಅರಿಂದಮಃ ಅಂತ ಈ ರೀತಿಯಾಗಿ ಒಂದೊಂದು ಪದಕ್ಕೂ ಕೂಡ ಅರ್ಥವನ್ನು ಹೇಳಿದ್ದಾರೆ. ಅಂತಹ ಪರಮಾತ್ಮ ಅಂತ ಒಟ್ಟು. ಸಮಃ ಸಮವಿಭಕ್ತಾಂಗ ಸ್ನಿಗ್ಧವರ್ಣ ಪ್ರತಾಪವಾನ್ ಪೀನವಕ್ಷ ವಿಶಾಲಾಕ್ಷೋ ಲಕ್ಷ್ಮೀವಾನ್ ಶುಭಲಕ್ಷಣ. ಅದೆಲ್ಲ ದೇವರ ಗುಣಗಳು. ಸುಲಲಾಟ, ಒಳ್ಳೆಯ ಹಣೆ ಭಾಗ ಇರತಕ್ಕವ ಅಂತ. ಸುವಿಕ್ರಮ, ಶೋಭನ ವಿಕ್ರಮ ಪದವಿಕ್ಷೇಪ, ಕಾಲನ್ನು ಎತ್ತಿ ಇಡೋದು, ಅದೆಲ್ಲವೂ ಕೂಡ ಸುಂದರವಾದ ಪಾದ ಹೆಜ್ಜೆಗಳನ್ನು ಪರಮಾತ್ಮ ಇಡ್ತಾ ಇದ್ದ ಅಂತ. ತ್ರಿವಿಕ್ರಮ ಸುವಿಕ್ರಮ. ಸಮಃ ನಾತಿ ದೀರ್ಘ ನಾತಿ ಹ್ರಸ್ವ ಅಂತ. ಹೆಚ್ಚು ದೀರ್ಘವೂ ಇಲ್ಲ, ಹೆಚ್ಚು ಹ್ರಸ್ವವೂ ಅಲ್ಲ, ತುಂಬ ಸಣ್ಣದಾಗಿಯೂ ಇಲ್ಲ. ಆ ರೀತಿಯಾಗಿ ಶರೀರದಲ್ಲಿ ಕೆಲವು ಭಾಗಗಳು ಇರಬೇಕಾಗಿದೆ, ಆ ರೀತಿಯಾಗಿ ಇತ್ತು ಅಂತ. ಸ್ನಿಗ್ಧ ಸ್ನೇಹಯುಕ್ತ, ಒಳ್ಳೆ ಪ್ರೀತಿಯುಳ್ಳವನಾಗಿ ಇದ್ದ ಅಂತ ಹೇಳ್ತಾ ಇದ್ದಾರೆ. ಸ್ನಿಗ್ಧ ವರ್ಣ, ಸ್ನೇಹಯುಕ್ತ ವರ್ಣ ಯಸ್ಯ ಸಹ, ಹಾಗೆ ಅಂತ. ತತ್ರೋಕ್ತ ವರರುಚಿನ, ತತ್ರೋಕ್ತಂ ವರರುಚಿನ, ವರರುಚಿ ಅನ್ನೋರು ಹೇಳ್ತಾರೆ ಅನೇಕ ವಿಧವಾದ ಸ್ನೇಹಗಳು ಇದೆ ಅಂತ. ನೇತ್ರ ಸ್ನೇಹ, ಕಣ್ಣಿನಿಂದ ಸ್ನೇಹ, ಸೌಭಾಗ್ಯ ದಂತ ಸ್ನೇಹ. ನೇತ್ರ ಸ್ನೇಹೇನ ಸೌಭಾಗ್ಯ ಸಿಗ್ತದೆ ಅಂತ. ನೇತ್ರ ಸ್ನೇಹದಿಂದ ಸೌಭಾಗ್ಯ, ಸೌಭಾಗ್ಯ ಅಂದರೆ ಸಂಪತ್ತು ಅಂತ. ಅದು ಹೇಳ್ತಾ ಇದ್ದಾರೆ, ದೊಡ್ಡವರು ಹೇಳಿದ್ದಾರೆ. ಇನ್ನು ದಂತ ಸ್ನೇಹದಿಂದ ಭೋಜನ, ದಂತಕ್ಕೆ ಅಲ್ಲಿಗೆ ಸ್ನೇಹವಾಗಿರೋದಂದರೆ ಏನು? ಭೋಜನ, ಒಳ್ಳೆಯ ಭೋಜನ ಸಿಗ್ತದೆ ಹಾಗೆ ಅಂತ. ನೇತ್ರ ಸ್ನೇಹ, ದಂತ ಸ್ನೇಹ. ಸ್ನಿಗ್ಧ ವರ್ಣ, ವರ್ಣ ಸ್ನೇಹ ಅಂದರೆ ಶರೀರ ಯಾವ ಬಣ್ಣದಲ್ಲಿ ಇರಬೇಕು, ಯಾವ್ಯಾವ ಬಣ್ಣದಲ್ಲಿ ಇರಬೇಕು ಅದು ಆ ಬಣ್ಣದಲ್ಲಿ ಇರಬೇಕು. ಕಣ್ಣು ಯೆಲ್ಲೋಯಿಶ್ ಆಗಿ ಇರಬಾರ್ದು, ಬೆಳ್ಳಗೆ ಇರಬೇಕು. ಉಗುರು ಸ್ವಲ್ಪ ರೆಡ್ಡಿಶ್ ಆಗಿ ಇರಬೇಕು, ಅವೆಲ್ಲ ಆ ಥರ. ಅಂಗೈ ಕೆಂಪಾಗಿರಬೇಕು, ಪಾದತಲ ಇದೆಲ್ಲ ಕೆಂಪಾಗಿರಬೇಕು, ಆ ಥರ. ಅದನ್ನು ಸ್ನಿಗ್ಧವರ್ಣ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಲ್ಲಿ ಆ ಲಕ್ಷಣ ಎಲ್ಲ ಇತ್ತು. ಪೀನವಕ್ಷಾಹ ನೋಡಿದ್ದೀವಿ, ಎತ್ತರವಾದ ಎದೆ ಉಳ್ಳವ, ಉನ್ನತವಾದ ಎದೆ, ಈ ರೀತಿಯಾಗಿ ಪರಮಾತ್ಮ ಇದ್ದ. ಅತ್ರ ಸಾಮುದ್ರಿಕಂ, ಹಾಗೆಂತ ಅದೇ ಸಾಮುದ್ರಿಕ ಲಕ್ಷಣ. ಒಂದೊಂದು ಶರೀರ ಹೇಗಿರಬೇಕೋ ಆ ಲಕ್ಷಣ 32 ಲಕ್ಷಣ ಹೇಳ್ತಾರೆ. 32 ಲಕ್ಷಣೋಪೇತ ಅಂತ ಹೇಳ್ತಾ ಇದ್ದ. 32 ಲಕ್ಷಣ ಒಂದು ಶರೀರ ಹೇಗಿರಬೇಕು ಅದೆಲ್ಲವೂ ಕೂಡ ಚೆನ್ನಾಗಿ ಪರಿಪೂರ್ಣವಾಗಿ ಯಾರಲ್ಲಿ ಇತ್ತು? ರಾಮನಲ್ಲಿ ಮಾತ್ರ ಇರುತ್ತದೆ. ಬೇರೆಯವರಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಲಕ್ಷ್ಮಿಯಲ್ಲೂ 32 ಲಕ್ಷಣ ಇದೆ, ಒಂದು ಯಾವುದೂ ಇಲ್ಲ. ಹೇಗಿರಬೇಕೋ ಸಂಪೂರ್ಣವಾಗಿ ದೇವರಲ್ಲಿ ಇರುತ್ತದೆ ಹಾಗೆ. ಅಲ್ಲ, ಇಲ್ಲಿ ಸಮುದ್ರದ ಶರೀರದ ಲಕ್ಷಣ ಹೇಳ್ತಾ ಇದ್ದಾರೆ. ದೇಹದ ಶರೀರ, ಈಗ ಬೆಟ್ಟುಗಳು ಹೇಗಿರಬೇಕು, ಕೆಲವರಿಗೆ ಒಂದು ಕೈ ಸಣ್ಣದಿರ್ತದೋ ಒಂದು ಕೈ ದೊಡ್ಡದಿರ್ತದೆ, ಹಾಗೆಲ್ಲ ಇರ್ತದೆ. ಹಾಗೆಲ್ಲ ಇರಬಾರ್ದು. ಅದೇ ಥರ ಯಾವ ಶರೀರದ ಅವಯವ ಯಾವ ಬಣ್ಣದಲ್ಲಿ ಇರಬೇಕೋ ಆ ಬಣ್ಣದಲ್ಲಿ ಇರಬೇಕು. ಉದ್ದ ಅಗಲ ಸಮವಾಗಿ ಯಾವುದಿರಬೇಕೋ ಅದು ಸಮವಾಗಿಯೇ ಇರಬೇಕು, ಹೆಚ್ಚು ಕಡಿಮೆ ಆಗಬಾರ್ದು. ಆ ಥರ ಎಲ್ಲ ಒಂದು ಶರೀರದ ಲಕ್ಷಣ ಹೇಳ್ತಾ ಇದ್ದಾರೆ. ಆ ಶರೀರದ ಲಕ್ಷಣ ಸರಿಯಾಗಿ ಯಾರಲ್ಲಿ ಇತ್ತು? ರಾಮನಲ್ಲಿ ಇತ್ತು ಹಾಗೆ ಅಂತ. ರಾಮ ಎಂಜಿಲ್ ತಿಂದಿಲ್ಲ, ಒಂದೇ ಬಗೆಯಾದ ಹಣ್ಣು. ಈಗ ಒಂದು ಕೊನೆಯಲ್ಲಿ 10 ಬಾಳೆಹಣ್ಣು ಇರುತ್ತದೆ, ಒಂದನ್ನು ತಿಂದುಬಿಟ್ಟು ನೋಡಿ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಮಿಕ್ಕಿದ್ದನ್ನು ಕೊಟ್ಟರು ಹಾಗೆ ಅಂತ. ಶಬರಿ ಅದರಿಂದ ಎಂಜಲು ತಿಂದ ಅಂದರೆ ಅಷ್ಟೇ ಅರ್ಥ.
ಆ ಜಾತಿಯ ಹಣ್ಣು ಸಿಹಿಯಾಗಿ ಇರುವ ಹಣ್ಣನ್ನು ನೋಡಿ ಶಬರಿ ಪರೀಕ್ಷೆ ಮಾಡಿ ಕೊಟ್ಟರು ಹಾಗೆ ಅಂತ ಅಷ್ಟೇ ಹೊರತು ತಾನು ತಿಂದು ಅರ್ಧ ಎಂಜಿಲ್ ಮಾಡಿ ಅರ್ಧ ಹಣ್ಣನ್ನು ರಾಮನಿಗೆ ಕೊಟ್ಟರು ಹಂಗೆ ಅರ್ಥ ಇಲ್ಲ ಅದಕ್ಕೆ. ಅದರಲ್ಲಿ ಹಾಂ ರಾಮಾಯಣದಲ್ಲಿ ನೋಡಿದ್ದೀನಿ. ಅವ್ರು ಬಂದಾಗ ಅವ್ರು ಮಾಡಿರ್ತಾರೆ ಅಷ್ಟೆ. ಇನ್ನು ಲಕ್ಷ್ಮೀವಾನ್ ಅಂದರೆ ಅವಯವ ಶೋಭಾಯುಕ್ತ, ಶುಭ ಲಕ್ಷಣ ಭರಿತವಾಗಿ ರಾಮಚಂದ್ರ ಇದ್ದ ಅಂತ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮ ಕಂಗೊಳಿಸ್ತಾ ಇದ್ದ. ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇರತಃ, ಧರ್ಮವನ್ನು ಬಲ್ಲವನಾಗಿದ್ದ, ಸತ್ಯಸಂಧ ಸತ್ಯದಲ್ಲಿ ಆಸಕ್ತಿ ಉಳ್ಳವನಾಗಿದ್ದ, ಪ್ರಜಾನಾಂಚ ಹಿತೇರತಃ ಪ್ರಜಾಪರಿಪಾಲನೆಯಲ್ಲಿ ಭಾರಿ ಹಿತ. ಕ್ಷತ್ರಿಯರಿಗೆ ಇರಬೇಕಾದ ಮುಖ್ಯ ಧರ್ಮ ಅದು. ರಾಜನಾಗಿ ಇರುವವರು ಏನು ಮಾಡಬೇಕು? ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕು. ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದ. ಪ್ರಜಾನಾಂ ಹಿತೇರತಃ. ಮುಂದೆ ನೋಡಲಿಕ್ಕಿದ್ದೀವಿ ಇದೆಲ್ಲ ಒಂದು ಸಮ್ಮರಿ ಇದ್ದಾಗೆ. ಇದು ಒಂದೊಂದು ಗುಣವನ್ನು ಮುಂದೆ ನಾವು ನೋಡಲಿಕ್ಕಿದ್ವಿ ರಾಮಾಯಣದಲ್ಲಿ. ದೇವರು ಹೇಗೆ, ಲಕ್ಷಣಗಳು ಹೇಗಿತ್ತು, ಅವನ ಪ್ರಜಾ ಪರಿಪಾಲನಾ ಅದು ಹೇಗೆ ಮಾಡ್ತಾ ಇದ್ದ, ಅದನ್ನೆಲ್ಲ ನಾವು ಮುಂದೆ ನೋಡಲಿಕ್ಕಿದ್ದೀವಿ. ಯಶಸ್ವಿ, ಒಳ್ಳೆಯ ಯಶಸ್ಸು ಕೀರ್ತಿ ಉಳ್ಳವನಾಗಿದ್ದ. ಜ್ಞಾನ ಸಂಪನ್ನ, ಶುಚಿ ಶುದ್ಧನಾಗಿದ್ದ. ವಶ್ಯ ಸಮಾಧಿಮಾನ್, ಪ್ರಜಾಪತಿ ಸಮಃ, ಶ್ರೀಮಾನ್ ಧಾತ ರಿಪು ನಿಷೂದನ ಅಂತ ಬರೀತಾರೆ. ಸತ್ಯಾಸಂಧ ಪ್ರತಿಜ್ಞಾ, ತಾನು ಮಾಡಿದ ಪ್ರತಿಜ್ಞೆ ಅದೇನಾಗ್ತದೆ? ಸತ್ಯವಾಗಿರ್ತದೆ. ಹೇಳಿಬಿಟ್ಟು ಸುಳ್ಳಾಯಿತು ಅಂತ ಇಲ್ಲವೇ ಇಲ್ಲ. ದೇವರು ಕೊಟ್ಟ ಮಾತನ್ನು ನಡೆಸ್ತಾನೆ. ಸತ್ಯಸಂಧ. ಪ್ರಜಾನಾಂ ಪ್ರಾಣಿನಾಂ ಹಿತೇ ಹಿತಕರಣೆ ರತಃ ತತ್ಪರಃ. ಯಶಸ್ವಿ, ಆಶ್ರಿತ ರಕ್ಷಣೈಕ ಕೀರ್ತಿ. ಯಾರು ತನ್ನನ್ನು ರಕ್ಷಣೆಯಿಂದ ಆಶ್ರಯಿಸಿದ್ದಾರೆ ಅವರನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅಂತ. ಜ್ಞಾನ ಸಂಪನ್ನ ಅಂದರೆ ಸ್ವಭಾವತಃ ಸರ್ವ ವಿಷಯ ಜ್ಞಾನಶೀಲ, ಸ್ವಾಭಾವಿಕವಾಗಿಯೇ ಎಲ್ಲ ಪದಾರ್ಥದ ಜ್ಞಾನವನ್ನು ಚೆನ್ನಾಗಿ ತಿಳಿದವ ಅಂತ. ನಮಗೆ ಒಂದು ವಸ್ತುವಿನ ಜ್ಞಾನ ಹೇಗೆ ಬರುತ್ತದೆ? ಕಣ್ಣಿನಿಂದ ಬರುತ್ತದೆ, ಅಥವಾ ಕೇಳಿ ಬರುತ್ತದೆ, ಮೂಸಿ ನೋಡಿದರೆ ಬರ್ತದೆ, ಮುಟ್ಟಿದರೆ ಬರುತ್ತದೆ. ಸ್ವಾಭಾವಿಕ ಅಲ್ಲ. ಇಂದ್ರಿಯಗಳಿಂದ ನಮಗೆ ಒಂದು ಪದಾರ್ಥದ ಜ್ಞಾನ ಬರ್ತದೆ. ಆದರೆ ದೇವರಿಗೆ ಹಾಗಿಲ್ಲ. ಎಲ್ಲೋ ಇರುವ ಪದಾರ್ಥ ಎಲ್ಲೇ ಇದ್ದರೂ ಕೂಡ ಸ್ವಾಭಾವಿಕವಾಗಿ ದೂರದಲ್ಲಿ ಇದ್ದರೂ ಕೂಡ ಆ ಪದಾರ್ಥವನ್ನು ಚೆನ್ನಾಗಿ ಅರಿತವನಾಗಿದ್ದಾನೆ. ಯಾಕೆ? ದೇವರ ವಸ್ತು ಒಳಗೆ ತಾನೇ ಇರೋದು. ದೇವರಿಗೆ ನಮಗೆ ದೂರ ಅಂತ ಅನ್ನಿಸ್ತದೆ. ದೇವರು ಇಲ್ಲದಿದ್ದ ಜಾಗ ಯಾವುದು? ಈಶಾವಾಸ್ಯಂ ಅಂತ ಹೇಳ್ತಾರೆ. ಎಲ್ಲ ಕಡೆ ಇದ್ದಾನೆ ದೇವರು. ಜ್ಞಾನ ಸಂಪನ್ನ, ಶುಚಿ ಅಂದರೆ ಪಾವನ ಅಂತ ಅರ್ಥ. ವಶ್ಯ ವಶಂಗತಃ, ಇನ್ನೊಬ್ಬರ ವಶಕ್ಕೆ ಬರ್ತಾನೆ, ಭಕ್ತರ ವಶಕ್ಕೆ ಬರ್ತಾನೆ. ಆಶ್ರಿತ ಪರತಂತ್ರ ಇತ್ಯರ್ಥ. ಸಮಾಧಿಮಾನ್, ಪ್ರಜಾಪತಿ ಸಮಃ, ಜಗದ್ರಕ್ಷಣಾಯ ಪ್ರಜಾಪತಿತುಲ್ಯ ಪ್ರಜಾಪತಿತುಲ್ಯತೆಯ ಅವತೀರ್ಣ. ಪ್ರಜಾಪತಿ ಅಂದರೆ ಅನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡಿದವರು. ಪ್ರಜಾಪತಿ ಅಂದರೆ ಬ್ರಹ್ಮದೇವರು ಅಂತಲೂ ಅರ್ಥ ಇದೆ. ಬ್ರಹ್ಮದೇವರಂತೆ, ಬ್ರಹ್ಮದೇವರ ಪ್ರಾರ್ಥನೆಯಂತೆ ಅವತಾರ ಮಾಡಿದವ ರಾಮ. ಹೇಗೆ ಅವರು ಪ್ರಜೆಗಳಲ್ಲಿ ಒಂದು ಆಸಕ್ತಿ, ರತಿಯನ್ನು ತೋರಿಸ್ತಾರೆ, ಅದೇ ರೀತಿಯಾಗಿ ರಾಮನು ತೋರಿಸ್ತಾನೆ ಅಂತ ಒಂದು ನೀಚ ದೃಷ್ಟಾಂತ ಇದು. ಶ್ರೀಮಾನ್, ಪುರುಷಕಾರಭೂತಿಯ ಲಕ್ಷ್ಮಿಯ ಅವಿನಾಭೂತಃ, ಧಾತ ಪೋಷಕಃ. ಶ್ರೀಮಾನ್ ಅಂದರೆ ಕಾಂತಿಯುಕ್ತನಾದವ, ಧಾತ ಹಾಗೆಂದರೆ ಪೋಷಕಃ ಅಂತ, ಪೋಷಣೆ ಮಾಡುವವ ಅಂತ ಅರ್ಥ. ರಿಪೂನ್ ನಿಷೂದಯತಿ, ರಿಪು ನಿಷೂದನ, ಶತ್ರುಗಳನ್ನು ಧ್ವಂಸ ಮಾಡತಕ್ಕವನು, ಅದರಿಂದ ರಿಪು ನಿಷೂದನ ಅಂತ ಒಟ್ಟು. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.